ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಗಣೇಶ ಮಾಯಾ ಪ್ರಪಂಚ ವರ್ಣನವೆಂಬ 56ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ: ಬಳಿಕ ಈಶ್ವರನ ಅಪ್ಪಣೆಯನ್ನು ಸ್ವೀಕರಿಸಿ ಗಣಪತಿಯು ಶಂಭುವು ಕಾಶಿಯನ್ನು ಪ್ರವೇಶಿಸಲು ಉತ್ತಮೋಪಾಯವು ಯಾವುದು ಎಂಬುದನ್ನೇ ಚಿಂತಿಸುತ್ತಾ ಮಂದರಾಚಲವನ್ನು ಬಿಟ್ಟು ಹೊರಟನು. ಮೂಷಕ ವಾಹನನಾದ ಆ ಸ್ವಾಮಿಯು ಶೀಘ್ರವಾಗಿಯೇ ವಾರಾಣಸಿಯನ್ನು ಸೇರಿ ಬ್ರಾಹ್ಮಣ ವೇಷವನ್ನು ಪರಿಗ್ರಹಿಸಿ ಶಕುನ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಟ್ಟವನಾಗಿ ನಗರವನ್ನು ಪ್ರವೇಶಿಸಿದನು. ಜ್ಯೋತಿಷವನ್ನು ಹೇಳುವವನಾಗಿ ವಯೋವೃದ್ಧನಾದುದರಿಂದ ಪ್ರತಿಯೊಂದು ಮನೆಯ ಅಂತಃಪುರಕ್ಕೂ ಪ್ರವೇಶವುಳ್ಳವನಾಗಿ ಪುರ ಜನರೆಲ್ಲರಿಗೂ ಸಂತೋಷವನ್ನುಂಟು ಮಾಡುತ್ತಾ ನಗರದ ಮಧ್ಯಭಾಗದಲ್ಲಿ ಸಂಚರಿಸುತ್ತಿದ್ದನು. ರಾತ್ರಿಯ ಕಾಲದಲ್ಲಿ ತಾನೇ ಪುರಜನರಿಗೆ ಸ್ವಪ್ನಗಳನ್ನು ತೋರಿಸಿಕೊಟ್ಟು ಮಾರನೆಯ ಪ್ರಾತಃ ಕಾಲದಲ್ಲಿ ಅವರವರ ಮನೆಗಳಿಗೆ ಹೋಗಿ ಅವರು ಕಂಡ ಸ್ವಪ್ನಗಳ ಶುಭಾಶುಭ ಫಲಗಳನ್ನೆಲ್ಲ ಹೇಳುತ್ತಿದ್ದನು. ಇಂದಿನ ರಾತ್ರಿಯ ಸ್ವಪ್ನದಲ್ಲಿ ನೀವು ಯಾವ ವ್ಯಾಪಾರ ವಿಶೇಷವನ್ನು ಕಂಡಿರೋ ಅದನ್ನೇ ನಿಮಗೆ ನಂಬುಗೆಯನ್ನು ಹುಟ್ಟಿಸುವುದಕ್ಕಾಗಿ ಹೇಳುವೆನು, ಕೇಳಿರಿ. ನೀನು ರಾತ್ರಿಯಲ್ಲಿ ಮಲಗಿರಲು 4ನೆಯ ಯಾಮದ ಸ್ವಪ್ನದಲ್ಲಿ ಒಂದು ವಿಶಾಲವಾದ ಸರೋವರವನ್ನು ಕಂಡೆ. ಅದರಲ್ಲಿ ನೀನು ಮುಳುಗಿ ತೇಲುತ್ತಾ ಬಹಳ ಕಷ್ಟದಿಂದ ದಡವನ್ನು ಮುಟ್ಟುವವನಾದೆ. ಅದರ ನೀರಿನಿಂದ ಒದ್ದೆಯಾಗಿರುವ ಕೆಸರಿನಲ್ಲಿ ನೀನು ಅನೇಕ ವೇಳೆ ಮುಳುಗಿ ಮೇಲಕ್ಕೆ ಬಂದೆ. ಈ ನಿನ್ನ ದುಸ್ವಪ್ನದ ಫಲವು ಮಹತ್ತರವಾದುದು, ಭಯವನ್ನು ಉಂಟು ಮಾಡುವುದು ಆಗಿರುವುದು. ನೀನು ಸಹ ಸ್ವಪ್ನದಲ್ಲಿ ಕಾಷಾಯ ವಸ್ತ್ರವನ್ನು ಧರಿಸಿದ ಸನ್ಯಾಸಿಯೊಬ್ಬನನ್ನು ಕಂಡೆಯಲ್ಲವೇ? ಅವನು ನಿನಗೆ ಅತ್ಯಂತ ದಾರುಣವಾದ ಪರಿತಾಪವನ್ನು ಶೀಘ್ರದಲ್ಲಿಯೇ ಉಂಟು ಮಾಡುವನು. ನೀನು ರಾತ್ರಿಯಲ್ಲಿ ನೋಡಿದ ಸೂರ್ಯಗ್ರಹಣವು ನಿಜವಾಗಿಯೂ ಮಹತ್ತರವಾದ ಅನಿಷ್ಟವನ್ನು ಸೂಚಿಸುವುದು. ನೀನು ನೋಡಿದ ರಾತ್ರಿಯ ಕಾಲದ 2 ಕಾಮನ ಬಿಲ್ಲುಗಳು ನಿನಗೆ ಮಂಗಳವನ್ನು ಉಂಟು ಮಾಡುವುದಿಲ್ಲ. ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯನು ಉದಯಿಸಿ ಮೇಲಕ್ಕೇರುತ್ತಿರುವ ಚಂದ್ರನನ್ನು ಸೆಳೆದು ಭೂಮಿಯಲ್ಲಿ ಬೀಳಿಸಿದನಲ್ಲವೇ? ಅದು ಆ ರಾಜ್ಯಕ್ಕೆ ಮಹಾಭಯವನ್ನು ಸೂಚಿಸುವುದು. ಇಬ್ಬರು ಕೇತುಗಳು ಒಂದೇ ಕಾಲದಲ್ಲಿ ಹುಟ್ಟಿ ತಮ್ಮ ತಮ್ಮಲ್ಲಿಯೇ ಕಾದಾಡುತ್ತಿದ್ದುದನ್ನು ನೀನು ನೋಡಿದುದು ಒಳ್ಳೆಯದಲ್ಲ. ಆದ್ದರಿಂದ ರಾಜ್ಯ ಭಂಗವಾಗುವುದು ನಿಶ್ಚಯವು. ಕೂದಲುಗಳನ್ನು ಹಲ್ಲುಗಳನ್ನು ಕೆದರಿಕೊಂಡು ದಕ್ಷಿಣ ದಿಕ್ಕಿಗೆ ಸೆಳೆಯಲ್ಪಡುತ್ತಿದ್ದ ನಿನ್ನನ್ನೇ ನೀನು ಕನಸಿನಲ್ಲಿ ಕಂಡುದರಿಂದ ನಿನ್ನ ಕುಟುಂಬಕ್ಕೆ ಅಶುಭವನ್ನು ಸೂಚಿಸುವುದು. ರಾತ್ರಿಯು ಕಳೆಯುತ್ತಾ ಬಂದ ವೇಳೆಯಲ್ಲಿ ನೀನು ನೋಡಿದ ದೇವಾಲಯದ ಧ್ವಜದ ಭಂಗವು ರಾಜ್ಯಕ್ಕೆ ಹಾನಿಯನ್ನು ಉಂಟುಮಾಡುವುದೆಂದು ತಿಳಿದುಕೋ. ಇದರಿಂದ ಮಹಾ ಉತ್ಪಾತದ ಪ್ರಸಂಗ ಉಂಟಾಗುವುದೆಂಬುದು ನಿಶ್ಚಯವಾಗಿರುವುದು. ನೀನು ಸ್ವಪ್ನದಲ್ಲಿ ಈ ಪಟ್ಟಣವೆಲ್ಲ ಕ್ಷೀರ ಸಮುದ್ರದ ಅಲೆಗಳಿಂದ ಮುಳುಗಿಸಲ್ಪಟ್ಟುದನ್ನು ಕಂಡೆಯಲ್ಲವೇ? ಇನ್ನು 3-4 ಪಕ್ಷಗಳ ಕಾಲದಲ್ಲಿಯೇ ಈ ಪಟ್ಟಣದ ನಿವಾಸಿಗಳಿಗೆ ಮಹಾ ಭಯ ಉಂಟಾಗುವುದೆಂದು ಯೋಚಿಸುವೆನು. ಮಹಾಪ್ರಾಜ್ಞನೆ, ನೀನು ಸ್ವಪ್ನದಲ್ಲಿ ಕೋತಿಗಳನ್ನು ಕಟ್ಟಿದ ರಥದಲ್ಲಿ ಕುಳಿತು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದೆ. ಅದರಿಂದ ಸೂಚಿಸಿದ ಅರಿಷ್ಟವನ್ನು ಕಳೆದುಕೊಳ್ಳುವ ಉಪಾಯವೆಂದರೆ ಪಟ್ಟಣ ತ್ಯಾಗವೊಂದೇ ಆಗಿರುವುದು. ರಾತ್ರಿಯ ಕಡೆಯ ಭಾಗದಲ್ಲಿ ನೀನು ಕೂದಲುಗಳನ್ನು ಕೆದರಿಕೊಂಡು ದಿಗಂಬರಳಾಗಿ ಅಳುತ್ತಾ ಹೋಗುತ್ತಿದ್ದ ಉತ್ತಮ ಸ್ತ್ರೀಯೊಬ್ಬಳನ್ನು ನೋಡಿದೆಯಲ್ಲವೇ? ಅವಳೇ ಈ ಪಟ್ಟಣದ ಭಾಗ್ಯಲಕ್ಷ್ಮಿಯು. ನಗರವನ್ನು ಆಕೆ ತ್ಯಜಿಸಿರುವಳು. ನೀನು ಸ್ವಪ್ನದಲ್ಲಿ ನೋಡಿದ ದೇವಾಲಯದ ಕಳಶದ ಪತನದ ಸೂಚನೆಯಿಂದ ಮುಂದೆ ಕೆಲವಾರು ದಿವಸಗಳಲ್ಲಿಯೇ ಈ ರಾಜ್ಯದ ನಾಶವಾಗುವುದು ಎಂಬುದನ್ನು ನಿಶ್ಚಯವಾಗಿ ತಿಳಿದುಕೋ. ನಿನ್ನ ಕನಸಿನಲ್ಲಿ ನಾಯಿ, ನರಿಗಳೇ ಮುಂತಾದ ಮೃಗಗಳು ದೀರ್ಘವಾಗಿಯೂ ವಿಶೇಷವಾಗಿಯೂ ರೋದನ ಮಾಡುತ್ತಾ ಈ ಪುರವನ್ನು 4 ದಿಕ್ಕುಗಳಲ್ಲಿಯೂ ಆವರಿಸಿದ್ದುದರಿಂದ 1 ತಿಂಗಳೊಳಗಾಗಿ ನೀನು ಊರನ್ನು ಬಿಟ್ಟು ಹೋಗುವುದು ಒಳ್ಳೆಯದು. ಶಂಖ ಚೀಲಗಳು, ಅಂದರೆ ಒಂದು ಬಗೆಯ ಗರುಡ ಪಕ್ಷಿ, ಗೂಬೆಗಳು, ರಣಹದ್ದುಗಳು ನಿನ್ನ ಸ್ವಪ್ನದಲ್ಲಿ ಈ ನಗರದ ಮೇಲೆ ಆಕಾಶದಲ್ಲಿ ಹಾರಾಡುತ್ತಿದ್ದುದರಿಂದ ಇಲ್ಲಿ ವಾಸ ಮಾಡುತ್ತಿರುವವರಿಗೆ ಯಾವುದೋ ಮಹಾ ದುಃಖ ಉಂಟಾಗುವುದು ಎಂಬುದು ಸೂಚಿತವಾಗುತ್ತಿರುವುದು. ಈ ರೀತಿಯಾಗಿ ಆ ವಿಘ್ನೇಶ್ವರನು ಪಟ್ಟಣಿಗರು ಸ್ವಪ್ನಗಳಲ್ಲಿ ಕಂಡ ಉತ್ಪಾತಗಳನ್ನೆಲ್ಲ ಬಹುವಿಧವಾಗಿ ವರ್ಣಿಸುತ್ತಾ ಕಾಶಿ ಕ್ಷೇತ್ರದ ಬೀದಿಗಳಲ್ಲಿಯೇ ಮನೆಯಿಂದ ಮನೆಗೆ ಸುಳಿದಾಡುತ್ತಾ ಅನೇಕ ಜನ ಪುರನಿವಾಸಿಗಳನ್ನು ಪಟ್ಟಣದಿಂದ ಹೊರಕ್ಕೆ ಕಳುಹಿಸಿದನು. ಮತ್ತೆ ಕೆಲವರಿಗೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರವಾಗಿ ಗ್ರಹಗತಿಗಳನ್ನು ವಿವರಿಸುತ್ತಾ ವಾದಿಸುತ್ತಿದ್ದನು. ಒಂದೇ ರಾಶಿಯಲ್ಲಿ ಶನಿಯು, ಶುಕ್ರನು, ಕುಜನು ಸೇರಿರುವುದು ಈ ದೇಶಕ್ಕೆ ಅಮಂಗಳವಾಗಿರುವುದು.
ಆಕಾಶದಲ್ಲಿ ಎಲ್ಲರಿಗೂ ಕಾಣುತ್ತಿರುವ ಧೂಮಕೇತುವು ಸಪ್ತರ್ಷಿ ಮಂಡಲವನ್ನು ಭೇದಿಸಿಕೊಂಡು ಪಶ್ಚಿಮ ದಿಕ್ಕಿಗೆ ಹೋಗುತ್ತಿರುವುದು. ಇದರಿಂದ ಈ ರಾಜ್ಯದ ಅರಸನಿಗೆ ನಾಶವೇ ಸಂಭವಿಸುವುದು. ಶನಿಯು ತನ್ನ ರಾಶಿಯನ್ನು ಮೀರಿ ನಡೆಯುತ್ತಿರುವನು. ವಕ್ರ ಮಾರ್ಗವನ್ನು ಅನುಸರಿಸುತ್ತಿರುವನು. ಪಾಪ ಗ್ರಹಗಳನ್ನು ಸೇರಿರುವನು. ಇವುಗಳೆಲ್ಲವೂ ಈ ದೇಶಕ್ಕೆ ಶುಭವನ್ನು ಉಂಟು ಮಾಡಲಾರವು. ಎಲೈ ಪುರನಿವಾಸಿಗಳಿರ, ಕಳೆದ ವಾರದಲ್ಲಿ ಇಲ್ಲಿ ಯಾವ ಭೂಕಂಪವು ಕಾಣಿಸಿಕೊಂಡಿತೋ ಅದು ಎಂದಿಗೂ ನನ್ನ ಹೃದಯದಲ್ಲಿ ಭಯದಿಂದ ಕಂಪವನ್ನುಂಟು ಮಾಡುತ್ತಿರುವುದು. ಉತ್ತರ ದಿಕ್ಕಿನಿಂದ ದಕ್ಷಿಣಕ್ಕೆ ಒಂದು ಉಲ್ಕಾ ಮಂಡಲವು ವೇಗವಾಗಿ ಹೋಯಿತಲ್ಲವೇ, ಅದು ಸಿಡಿಲಿನಂತೆ ಭಯಂಕರ ಶಬ್ದದಿಂದ ಕೂಡಿದುದಾಗಿ ಆಕಾಶದಲ್ಲಿಯೇ ಲೀನವಾಯಿತು. ಅದು ನಮಗೆ ಶುಭಕಾರಕವಲ್ಲವು. ರಾಜಮಾರ್ಗಗಳ ಚೌಕದಲ್ಲಿ ವಿಸ್ತಾರವಾದ ಬೇರುಗಳ ಸಮೂಹವುಳ್ಳದ್ದಾಗಿದ್ದ ಆ ಅಶ್ವತ್ಥ ವೃಕ್ಷವು ಭಯಂಕರವಾದ ಬಿರುಗಾಳಿಯಿಂದ ಬುಡಸಹಿತವಾಗಿ ಕಿತ್ತು ಬಿದ್ದುದು ಪಟ್ಟಣಕ್ಕೆ ಮಹಾಭಯವನ್ನು ಸೂಚಿಸುತ್ತದೆ. ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಪೂರ್ವ ದಿಕ್ಕಿನಲ್ಲಿ ಒಣಗಿದ ಮರದ ಮೇಲೆ ಒಂದು ಕಾಗೆಯು ಕುಳಿತುಕೊಂಡು ಕರ್ಣ ಕಠೋರವಾಗಿಯೂ ಉಚ್ಚ ಧ್ವನಿಯಿಂದಲೂ ಕಾಗುಟ್ಟುತ್ತಿರುವುದನ್ನು ಕಂಡಿರ. ಅದು ಅತ್ಯಂತ ಭಯವನ್ನು ಉಂಟು ಮಾಡುವುದಾಗಿರುವುದು. ನಗರದ ಅಂಗಡಿ ಬೀದಿಗಳಲ್ಲಿ ಇಬ್ಬರು ಅರಣ್ಯವಾಸಿಗಳು ಕಾಡು ಮೃಗಗಳನ್ನು ಹುಡುಕುತ್ತಾ ಹೋದುದನ್ನು ನೀವೆಲ್ಲರೂ ಕಂಡಿರಲ್ಲವೇ? ಅವರು ಈ ಪುರದ ಜನರಿಗೆ ಮುಂದೆ ಬರುವ ಅಶುಭಗಳನ್ನು ಸೂಚಿಸುವರು. ಅಕಾಲವಾದ ಶರದೃತುವಿನಲ್ಲಿಯೂ ಮಾವಿನ ಮರಗಳು, ಸಾಲ ವೃಕ್ಷಗಳು ಹೂವುಗಳನ್ನು ಹೊತ್ತಿರುವುದನ್ನು ಕಂಡರೆ ಈ ನಗರದ ನಿವಾಸಿಗಳೆಲ್ಲರಿಗೂ ಮಹಾಕಾಲನ ಭಯವೇ ಬರುವುದೆಂದು ನಿಶ್ಚಯಿಸುತ್ತೇನೆ. ಇಂತು ಕಾಪಟ್ಯದಿಂದ ಬ್ರಾಹ್ಮಣ ವೇಷವನ್ನು ಧರಿಸಿದ ವಿಘ್ನೇಶ್ವರನು ಎಲ್ಲರ ಹೃದಯಗಳಲ್ಲಿಯೂ ಭಯವನ್ನು ಉಂಟು ಮಾಡುವವನಾಗಿ ಅನೇಕ ಪುರನಿವಾಸಿಗಳನ್ನು ಕಾಶಿಯಿಂದ ಹೊರಕ್ಕೆ ಹೊರಡಿಸಿದನು. ಬಳಿಕ ಮಾಯೆಯ ಬಲದಿಂದ ನಗರ ಮಧ್ಯದ ಅಂತಃಪುರಗಳಲ್ಲಿ ಹೊಕ್ಕು ಸ್ತ್ರೀಯರಿಗೆಲ್ಲ ಅವರವರ ಮನಸ್ಸಿನಲ್ಲಿ ಇದ್ದುದನ್ನು ಹೇಳುತ್ತಾ ಅವರ ಸಂಪೂರ್ಣ ವಿಶ್ವಾಸಕ್ಕೆ ಪಾತ್ರನಾದನು. ಕೆಲವು ಮಂಗಳಾಂಗಿಯೇ, ನಿನಗೆ 7 ಕಡಿಮೆಯಾಗಿ 100 ಮಕ್ಕಳು ಹುಟ್ಟಿರುವರು. ಅವರಲ್ಲಿ ಒಬ್ಬನು ಕುದುರೆಯನ್ನೇರಿ ಸವಾರಿ ಮಾಡುತ್ತಿದ್ದಾಗ ಕೆಳಗೆ ಬಿದ್ದು ಸತ್ತು ಹೋದನು. ಈ ಗರ್ಭಿಣಿಯು ಸರ್ವಾಂಗ ಸುಂದರಿಯಾದ ಕನ್ಯಾರತ್ನವನ್ನು ಪ್ರಸವಿಸುವಳು. ಇವಳು ಪೂರ್ವದಲ್ಲಿ ವಿಧವೆಯಾಗಿದ್ದು ಈಗ ಸೌಭಾಗ್ಯವತಿಯಾಗಿರುವಳು. ಈಕೆಯು ಮಹಾರಾಜನ ರಾಣಿಯರೊಳಗೆಲ್ಲ ಅತ್ಯಂತ ಪ್ರೀತಿಪಾತ್ರಳಾಗಿರುವಳು. ಈಕೆಗೆ ರಾಜನು ತನ್ನ ವಕ್ಷದಲ್ಲಿದ್ದ ಮುತ್ತಿನ ಸರವನ್ನೇ ತೆಗೆದುಕೊಟ್ಟಿರುತ್ತಾನೆ. ಈಕೆಗೆ ರಾಜನು ಪ್ರಸನ್ನನಾಗಿ 2 ಗ್ರಾಮಗಳನ್ನೂ ಸಹ ಬಳುವಳಿಯಾಗಿ ಕೊಡುವೆನೆಂದು ಹೇಳಿರುವನು. ಇದು ನಡೆದು ಪ್ರಾಯಶಃ 5-7 ದಿವಸಗಳಾಗಿರಬಹುದೆಂದು ಊಹಿಸುತ್ತೇನೆ. ಇಂತೆಂದು ಹಿಂದೆ ನಡೆದ ವಿಷಯಗಳನ್ನೇ ಯಥಾರ್ಥವಾಗಿ ತಿಳಿಸುತ್ತಿರುವ ಆ ಬ್ರಾಹ್ಮಣನು, ಅಂದರೆ ವಿನಾಯಕನು, ರಾಜನ ರಾಣಿವಾಸದಲ್ಲಿಯೂ ಮನ್ನಣೆಯನ್ನು ಪಡೆಯುವವನಾದನು. ಆತನ ಪರೋಕ್ಷದಲ್ಲಿಯೂ ಆ ರಾಣಿಯರೆಲ್ಲರೂ ಆತನ ಅನೇಕ ಸದ್ಗುಣಗಳನ್ನು ತಮ್ಮಲ್ಲಿಯೇ ವರ್ಣಿಸಿಕೊಳ್ಳುತ್ತಿದ್ದರು. ಆಶ್ಚರ್ಯವು, ಈ ಬ್ರಾಹ್ಮಣನು ಸಕಲ ವಿದ್ಯೆಗಳಲ್ಲಿಯೂ ಅತ್ಯಂತ ವಿಚಕ್ಷಣನಾಗಿರುವನು. ಈತನು ಒಳ್ಳೆಯ ನಡತೆಯುಳ್ಳವನು, ಸುಂದರ ರೂಪನು, ಮಿತ ಭಾಷಣವನ್ನು ಮಾಡುವವನಾದರೂ ಸತ್ಯವನ್ನೇ ಹೇಳುತ್ತಿರುವನು. ಯಾವ ಇಂದ್ರಿಯ ಲೋಲುಪತೆಯೂ ಈತನಲ್ಲಿ ಇಲ್ಲವು. ಉದಾರ ಬುದ್ಧಿಯುಳ್ಳವನು, ಸದಾಚಾರ ನಿರತನು, ಜಿತೇಂದ್ರಿಯನೂ ಆಗಿರುವನು. ಎಷ್ಟು ಸ್ವಲ್ಪವನ್ನಿತ್ತರೂ ಸಂತೋಷಗೊಳ್ಳುವವನಾಗಿ ದಾನ ಸ್ವೀಕಾರದ ವಿಷಯದಲ್ಲಿ ಪರಾನ್ಮುಖನಾಗಿರುವನು. ಕೋಪವನ್ನು ಜಯಿಸಿರುವನು. ಈತನ ಮುಖವು ಯಾವಾಗಲೂ ಪ್ರಸನ್ನವಾಗಿರುವುದು. ಅಸೂಯಾರಹಿತನಾಗಿ ಯಾರಿಗೂ ವಂಚನೆಯನ್ನು ಮಾಡುವವನಲ್ಲ. ಕೃತಜ್ಞನು, ಪ್ರೀತಿಯನ್ನು ಮುಖದಲ್ಲಿ ತೋರುವವನು, ಪರನಿಂದೆಯನ್ನು ಸಹಿಸದವನು ಆಗಿರುವನು. ಪುಣ್ಯ ಕರ್ಮಗಳನ್ನೇ ಉಪದೇಶ ಮಾಡುವ ಪುಣ್ಯ ಪುರುಷನಿವನು. ಸಕಲ ವ್ರತಗಳಲ್ಲಿಯೂ ಅಕ್ಕರೆಯುಳ್ಳವನು, ಶುಚಿಯು, ನಿರ್ಮಲ ಚರಿತ್ರನು, ವೇದಶಾಸ್ತ್ರಗಳಲ್ಲಿ ಸಂಪೂರ್ಣ ಪಾಂಡಿತ್ಯವನ್ನು ಪಡೆದಿರುವವನು, ಧೈರ್ಯವಂತನು, ಪುಣ್ಯತಮಗಳಾದ ಇತಿಹಾಸಗಳನ್ನು ಬಲ್ಲವನು, ಸಮದೃಷ್ಟಿಯುಳ್ಳವನಾಗಿ ಸಕಲರಿಗೂ ಬೇಕಾದವನು, ಸಕಲ ಕಲೆಗಳಲ್ಲಿಯೂ ನಿಪುಣನು, ಜ್ಯೋತಿಷ ಶಾಸ್ತ್ರವನ್ನು ತಿಳಿದವರಲ್ಲಿ ಸರ್ವೋತ್ತಮನು, ಕ್ಷಮಾಶೀಲನು, ಸತ್ಕುಲ ಪ್ರಸೂತನು, ಕಾರ್ಪಣ್ಯ ದೋಷವರ್ಜಿತನು, ಧರ್ಮಲಬ್ಧಗಳಾದ ಪದಾರ್ಥಗಳನ್ನು ಮಾತ್ರ ಅನುಭವಿಸುವವನು, ಶುದ್ಧ ಮನಸ್ಸುಳ್ಳವನು, ಇಂತಹ ಸಕಲ ಸದ್ಗುಣಗಳುಳ್ಳವನು ಯಾರೂ ಎಲ್ಲಿಯೂ ನಮ್ಮ ದೃಷ್ಟಿಗೆ ಗೋಚರನಾಗಿರಲಿಲ್ಲ. ಇಂತು ಪಟ್ಟಣದ ಅಂತಃಪುರಗಳಲ್ಲಿರುವ ಸ್ತ್ರೀಯರೆಲ್ಲರೂ ಕ್ಷಣ ಕ್ಷಣಕ್ಕೂ ಆ ಬ್ರಾಹ್ಮಣನ ಸದ್ಗುಣಗಳನ್ನೇ ವರ್ಣಿಸಿಕೊಳ್ಳುತ್ತಾ ವಿನೋದಗಳಿಂದ ಕಾಲ ಕಳೆಯುತ್ತಿದ್ದರು. ಒಂದಾನೊಂದು ದಿನ ಸಮಯವರಿತು ದಿವೋದಾಸ ಮಹಾರಾಜನ ಮಡದಿಯಾದ ಲೀಲಾವತಿ ರಾಣಿಯು ರಾಜನಿಗೆ ಆ ಬ್ರಾಹ್ಮಣೋತ್ತಮನ ವಿಷಯವನ್ನು ವಿಜ್ಞಾಪಿಸಿದಳು. ರಾಜೇಶ್ವರ, ಈ ನಗರದಲ್ಲಿ ಒಬ್ಬ ಬ್ರಾಹ್ಮಣನಿರುವನು. ಆತನು ವೃದ್ಧನು, ಗುಣಗಳಿಂದ ಜ್ಯೇಷ್ಠನು, ಒಳ್ಳೆಯ ವಿಚಕ್ಷಣನೂ ಆಗಿರುವನು. ವೇದ ಸಮುದ್ರವೇ ಬೇರೊಂದು ರೂಪವನ್ನು ತಾಳಿದಂತಿರುವ ಆತನನ್ನು ತಾವು ನೋಡಲೇಬೇಕು. ಇಂತೆಂದ ರಾಣಿಯು
ಮಹಾರಾಜನ ಅಪ್ಪಣೆಯನ್ನು ಪಡೆದುಕೊಂಡು ಕಾರ್ಯಕುಶಲಳಾದ ಸಖಿಯೊಬ್ಬಳನ್ನು ಕಳುಹಿಸಿ ಶರೀರವನ್ನು ಧರಿಸಿದ ಬ್ರಹ್ಮತೇಜಸ್ಸು ಎಂಬಂತೆ ತೋರುತ್ತಿದ್ದ ಆತನನ್ನು, ಆ ಬ್ರಾಹ್ಮಣನನ್ನು ಅಂದರೆ ವಿನಾಯಕನನ್ನು ಬರಮಾಡಿಕೊಂಡಳು. ರಾಜನು ಬ್ರಾಹ್ಮಣೋತ್ತಮನು ಬರುತ್ತಿರುವುದನ್ನು ದೂರದಿಂದಲೇ ಕಂಡು, ಎಲ್ಲಿ ಸುಂದರ ರೂಪವಿರುವುದೋ ಅಲ್ಲಿಯೇ ಸದ್ಗುಣಗಳು ತುಂಬಿರುವವು ಎಂಬುದಾಗಿ ತನ್ನ ಮನಸ್ಸಿನಲ್ಲಿಯೇ ಎಂದುಕೊಳ್ಳುತ್ತಾ ಸಂತುಷ್ಟನಾದನು. ರಾಜನು ತರುವಾಯ 2-3 ಹೆಜ್ಜೆಗಳಷ್ಟು ಮುಂದೆ ಬಂದು ಆ ವಿಪ್ರನಿಗೆ ಪ್ರತ್ಯುತ್ಥಾನ ಮತ್ತು ಅತಿಥಿ ಸತ್ಕಾರಗಳನ್ನು ಮಾಡಿದನು. ಆ ಬ್ರಾಹ್ಮಣನು 4 ವೇದಗಳಲ್ಲಿನ ಉತ್ತಮ ಮಂತ್ರಗಳಿಂದ ಮಹಾರಾಜನನ್ನು ಆಶೀರ್ವದಿಸಿದನು. ಬಳಿಕ ಮಹಾರಾಜನು ಆತನಿಗೆ ನಮಸ್ಕಾರವನ್ನು ಮಾಡಿ ಆದರದಿಂದ ಉಚಿತ ಆಸನವನ್ನು ಒಪ್ಪಿಸಿದನು. ಬಳಿಕ ಇಬ್ಬರು ಪರಸ್ಪರ ಕುಶಲ ಪ್ರಶ್ನೆಗಳನ್ನು ಮಾಡಿ ತಮ್ಮ ಆಸನಗಳನ್ನು ಅಲಂಕರಿಸಿದರು. ಆ ಬ್ರಾಹ್ಮಣೋತ್ತಮನು ಮಹಾರಾಜನು ಒಬ್ಬರಿಗಿಂತ ಒಬ್ಬರು ಆರೋಗ್ಯ ಕಾಯವುಳ್ಳವರು, ಕಥೆಗಳನ್ನು ಹೇಳುವುದರಲ್ಲಿ ನಿಪುಣರು ಆದುದರಿಂದ ಪ್ರಶ್ನ ಪ್ರತಿವಚನಗಳಿಂದ ಪರಸ್ಪರ ಸಂತೋಷವನ್ನುಂಟು ಮಾಡಿದರು. ಕಥಾ ಪ್ರಸಂಗವು ಮುಗಿದ ಮೇಲೆ ರಾಜನು ಆ ಬ್ರಾಹ್ಮಣನನ್ನು ಮನೆಗೆ ಹೋಗಲು ಬೀಳ್ಕೊಟ್ಟನು. ಆತನು ಸಹ ರಾಜನಿಂದ ವಿಶೇಷವಾದ ಮರ್ಯಾದೆಯನ್ನು ಹೊಂದಿದವನಾಗಿ ತನ್ನ ಆಶ್ರಮಕ್ಕೆ ಹಿಂದಿರುಗಿದನು. ಆ ವಿಪ್ರನು ತನ್ನ ಆಶ್ರಮಕ್ಕೆ ಹೊರಟು ಹೋಗಲು ಮಹಾರಾಜನಾದ ದಿವೋದಾಸನು ಲೀಲಾವತಿಯ ಸಮ್ಮುಖದಲ್ಲಿ ಆತನನ್ನು ಬಹುವಿಧವಾಗಿ ವರ್ಣಿಸಿದನು. ಮಹಾದೇವಿ, ನೀನು ಬಹಳ ಬುದ್ಧಿವಂತಳು. ಲೀಲಾವತಿಯೇ, ನೀನು ಸದ್ಗುಣಗಳಿಂದ ನನಗೆ ಪ್ರಿಯಳಾಗಿರುವೆ. ನೀನು ಹೇಳಿದಂತೆಯೇ ಆ ಬ್ರಾಹ್ಮಣನು ಗುಣವಂತನಾಗಿರುವನು. ಅದಕ್ಕಿಂತಲೂ ಗುಣವಂತನೆಂದು ಹೇಳಿದರೂ ಬಹ ಹೇಳು ಹೇಳಬಹುದಾಗಿರುವುದು. ಆತನು ಕಳೆದು ಹೋಗಿರುವುದೆಲ್ಲವನ್ನೂ ತಿಳಿದಿರುವನು. ಈಗ ನಡೆಯುತ್ತಿರುವುದನ್ನು ಚೆನ್ನಾಗಿ ಹೇಳಬಲ್ಲನು. ಬೆಳಿಗ್ಗೆ ಪುನಃ ಆತನನ್ನು ಕರೆಸಿಕೊಂಡು ಮುಂದಾಗಲಿರುವುದನ್ನು ಸೂಕ್ಷ್ಮವಾಗಿ ಕೇಳಬೇಕಾಗಿರುವುದು. ಇಂತು ಆ ರಾತ್ರಿಯು ಕಳೆದು ಹೋಗಲು ಮಹಾರಾಜನು ತನ್ನ ವೈಭವಕ್ಕೆ ಸದೃಶವಾದ ಸಾಮಗ್ರಿ ವಿಶೇಷದಿಂದಲೂ ಮಹಾರ್ಹಗಳಾದ ಭೋಗ್ಯ ವಸ್ತುಗಳಿಂದಲೂ ಪ್ರಾತಃ ಕಾಲದಲ್ಲಿ ಆ ಬ್ರಾಹ್ಮಣನನ್ನು ಕರೆಸಿಕೊಂಡನು. ವಸ್ತ್ರಗಳೇ ಮುಂತಾದವುಗಳ ಸಮರ್ಪಣೆಯಿಂದ ಆ ದ್ವಿಜೋತ್ತಮನನ್ನು ಸತ್ಕರಿಸಿ ಭಕ್ತಿಯುತನಾಗಿ ಆ ರಾಜನು ಆತನನ್ನು ಏಕಾಂತ ಗೃಹಕ್ಕೆ ಕರೆದುಕೊಂಡು ಹೋಗಿ ತನ್ನ ಹೃದಯದಲ್ಲಿರುವ ವಿಷಯಗಳನ್ನು ಹೇಳತೊಡಗಿದನು. ತನ್ನ ಹೃದಯದಲ್ಲಿರುವ ವಿಷಯವನ್ನು ಕೇಳತೊಡಗಿದನು. ರಾಜನು ಹೇಳುತ್ತಾನೆ, ನೀನೊಬ್ಬನೇ ಬ್ರಾಹ್ಮಣೋತ್ತಮನೆಂಬುದು ನಮಗೆ ನಿಶ್ಚಯವಾಗಿ ತೋರುತ್ತಿರುವುದು. ನಿನ್ನ ಬುದ್ಧಿಯು ತತ್ವಜ್ಞಾನದಿಂದ ಕೂಡಿರುವಂತೆ ಇತರರ ಬುದ್ಧಿಗಳು ಇಲ್ಲವೆಂದು ನನ್ನ ಮನಸ್ಸಿಗೆ ಹೊಳೆಯುತ್ತಿರುವುದು. ಎಲೈ ಬ್ರಾಹ್ಮಣನೇ, ಮಹಾಪ್ರಾಜ್ಞನು, ಶ್ರಮ ದಮಾದಿ ಸದ್ಗುಣಗಳಿಂದ ಕೂಡಿದವನು, ತಪೋನಿಧಿಯೂ ಆದ ನಿನ್ನನ್ನು ಕಂಡು ಒಂದು ವಿಷಯವನ್ನು ಕೇಳಲು ಇಚ್ಛಿಸುತ್ತಿರುವೆನು. ಅದನ್ನು ಯಥಾರ್ಥವಾಗಿ ತಿಳಿಸಲು ನೀನೇ ಅರ್ಹನು. ಇಲ್ಲಿಯವರೆಗೂ ನಾನು ಈ ಭೂಮಂಡಲವನ್ನು ಪಾಲಿಸುತ್ತಿರುವೆನು. ಹೀಗೆ ಇತರ ರಾಜರು ಯಾರು ರಾಜ್ಯಗಳನ್ನು ಶಾಸನ ಮಾಡುತ್ತಿರಲಿಲ್ಲ. ಐಶ್ವರ್ಯ ಪ್ರಾಪ್ತಗಳಾದ ಬಹುವಿಧಗಳಾದ ಅನೇಕ ದಿವ್ಯ ಭೋಗಗಳನ್ನು ನಾನು ಯಥೇಚ್ಛವಾಗಿ ಅನುಭವಿಸಿರುವೆನು. ಹಗಲು ರಾತ್ರಿಗಳೆನ್ನದೆ ಜಾಗರೂಕನಾಗಿ ಪರಾಕ್ರಮದಿಂದ ಸಕಲ ದುಷ್ಟರನ್ನು ನಿಗ್ರಹಿಸಿ ನನ್ನ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚಾಗಿ ಮಮತೆಯಿಂದ ಈ ಪ್ರಜೆಗಳನ್ನು ರಕ್ಷಿಸುತ್ತಿರುವೆನು. ಬ್ರಾಹ್ಮಣರ ಪಾದಗಳ ಪೂಜೆಗಿಂತ ಉತ್ತಮವಾದ ಸುಕೃತವೆಂಬುದನ್ನು ಬೇರಾವುದನ್ನು ಕಾಣೆನು. ಹೇಳಿಕೊಳ್ಳಬಾರದಂತಹ ಈ ವಿಚಾರವನ್ನು ಹೇಳಿದುದರಿಂದ ಈಗ ನನಗೆ ಆಗಬೇಕಾದುದಾದರೂ ಏನು? ಈಗ ನನ್ನ ಮನಸ್ಸು ಸಕಲ ಕಾರ್ಯಗಳಲ್ಲಿಯೂ ವೈರಾಗ್ಯವನ್ನು ಹೊಂದುತ್ತಿರುವಂತೆ ತೋರುತ್ತಿರುವುದು. ಪೂಜ್ಯರಲ್ಲಿ ಅಗ್ರಗಣ್ಯನಾದ ನೀನು ಚೆನ್ನಾಗಿ ವಿಚಾರ ಮಾಡಿ ನನಗೆ ಉತ್ತರೋತ್ತರದಲ್ಲಿ ಶ್ರೇಯಸ್ಸನ್ನು ಉಂಟು ಮಾಡುವುದು ಯಾವುದೆಂಬುದನ್ನು ತಿಳಿಸು. ಆಗ ಬ್ರಾಹ್ಮಣನು ಅಂದರೆ ವಿನಾಯಕನು ಹೇಳುತ್ತಾನೆ, ಕ್ಷತ್ರಿಯನಿಗೆ ಒದಗುವ ಯಾವ ಅಲ್ಪ ಕೃತ್ಯವಾಗಲಿ ಏಕಾಂತದಲ್ಲಿ ಅಭಿಪ್ರಾಯವನ್ನು ಕೇಳಲು ಪ್ರಾಜ್ಞನಾದವನು ಯಾವಾಗಲೂ ನಿರ್ಭಯವಾಗಿ ಹೇಳಬೇಕು. ರಾಜನು ಕೇಳದಿದ್ದಾಗಲಾದರೂ ಮಹಾಮಂತ್ರಿಯಾದರೂ ಆತನ ಎದುರಿನಲ್ಲಿ ಯಾವುದನ್ನು ಹೇಳಬಾರದು. ದುಸ್ಸಾಧ್ಯವಾದ ಅಪಮಾನವು ಉಂಟಾಗುವ ಭಯದಿಂದ ಅಲ್ಪ ವಿಷಯವನ್ನು ಸಹ ಕೇಳದಿದ್ದವರಿಗೆ ಹೇಳಬಾರದು. ಈಗ ನೀನು ಕೇಳಿರುವುದರಿಂದ ಹೇಳುತ್ತಿರುವೆನು. ನಾನು ಹೇಳುವ ವಿಷಯದಲ್ಲಿ ಸಂದೇಹ ಪಡಬೇಡ. ನನ್ನ ಮಾತನ್ನು ಅನುಸರಿಸಿ ನಡೆಯುವೆಯಾದರೆ ನಿನ್ನ ಮನಸ್ಸಿನ ವೈರಾಗ್ಯದ ಕಾರಣವು ನಾಶವಾಗುವುದು. ಮಹಾ ಬುದ್ಧಿಶಾಲಿಯಾದ ರಾಜನೇ, ಕೇಳು. ನಾನು ಸುಳ್ಳನ್ನು ಹೇಳುವವನಲ್ಲವು. ನೀನು ವಿಜಯಶಾಲಿಯು, ಅತ್ಯಂತ ಪರಾಕ್ರಮಿಯು, ಯಾವಾಗಲೂ ಸಕಲೈಶ್ವರ್ಯ ಸಮನ್ವಿತನೂ ಆಗಿರುವೆ. ಪುಣ್ಯದಿಂದಲೂ ಕೀರ್ತಿಯಿಂದಲೂ ಬುದ್ಧಿಬಲದಿಂದಲೂ ನೀನು ಹೇಗೆ ಕೂಡಿರುವೆಯೋ ಹಾಗೆ ಅಮರಾವತಿಯಲ್ಲಿ ದೇವತೆಗಳಿಗೆ ಒಡೆಯನಾದ ಮಹೇಂದ್ರನು ಸಂಪನ್ನನಾಗಿರಲಾರನೆಂದು ಯೋಚಿಸುತ್ತಿರುವೆನು. ಬುದ್ಧಿಶಕ್ತಿಯಲ್ಲಿ ನೀನು ಬೃಹಸ್ಪತಿಗೆ ಸಮಾನನೆಂದು ತಿಳಿಯುವೆನು. ಪ್ರಸನ್ನತೆಯಲ್ಲಿ ಚಂದ್ರನನ್ನು,
ತೇಜಸ್ಸಿನಿಂದ ಸೂರ್ಯನನ್ನು, ಪರಾಕ್ರಮದಲ್ಲಿ ಅಗ್ನಿದೇವನನ್ನು ಹೋಲುತ್ತಿರುವೆ. ಬಲದಲ್ಲಿ ವಾಯುವಾಗಿರುವೆ. ಐಶ್ವರ್ಯಗಳನ್ನು ದಾನ ಮಾಡುವುದರಲ್ಲಿ ಕುಬೇರನಿಗೆ ಸಮನು. ನಿಯಮನ ಮಾಡುವುದರಲ್ಲಿ ನೀನು ರುದ್ರನು. ಯುದ್ಧರಂಗದಲ್ಲಿ ನಿರರತಿಗೆ ಸಮಾನನಾಗಿರುವೆ. ದುಷ್ಟರನ್ನು ಬಂಧಿಸುವುದರಲ್ಲಿ ವರುಣನು, ಅಸಜ್ಜನರನ್ನು ದಂಡಿಸುವುದರಲ್ಲಿ ಯಮಧರ್ಮನು, ಐಶ್ವರ್ಯ ಮಹೋದಯದಿಂದ ಮಹೇಂದ್ರನು, ಸೈರಣೆಯಲ್ಲಿ ನೀನು ಭೂಮಿಗೆ ಸಮಾನನು ಆಗಿರುವೆ. ಲೋಕ ಮರ್ಯಾದೆಗಳನ್ನು ಅನುಸರಿಸುವುದರಲ್ಲಿ ನೀನು ಸಮುದ್ರನು, ಪೂಜ್ಯತೆಯಲ್ಲಿ ಹಿಮವಂತನು, ರಾಜನೀತಿಯ ತಿಳುವಳಿಕೆಯಲ್ಲಿ ಶುಕ್ರ ಸದೃಶನು, ರಾಜ್ಯಭಾರವನ್ನು ನಡೆಸುವುದರಲ್ಲಿ ಮನುವಿಗೆ ಸಮಾನನು ಆಗಿರುವೆ. ಮೇಘದಂತೆ ಜನರ ಸಂತಾಪಗಳನ್ನು ಕಳೆಯುತ್ತಿರುವೆ. ಗಂಗಾ ನದಿಯ ನಾಮದಂತೆ ಪವಿತ್ರನಾಗಿರುವೆ. ಈ ಕಾಶಿ ಕ್ಷೇತ್ರದಂತೆಯೇ ನೀನು ಸಕಲ ಪ್ರಾಣಿಗಳಿಗೂ ಸದ್ಗತಿಯನ್ನು ಕೊಡುವವನಾಗಿರುವೆ. ನಾಶ ಮಾಡುವುದರಲ್ಲಿ ರುದ್ರನು, ಪಾಲನ ಕರ್ಮದಲ್ಲಿ ಮಹಾವಿಷ್ಣುವು, ಶಾಸನ ಕಾರ್ಯದಲ್ಲಿ ನೀನು ಬ್ರಹ್ಮದೇವನು ಆಗಿರುವೆ. ಸರಸ್ವತಿಯು ನಿನ್ನ ಮುಖಕಮಲದಲ್ಲಿಯೇ ನಲಿದಾಡುತ್ತಿರುವಳು. ನಿನ್ನ ಕರಕಮಲದಲ್ಲಿ ಲಕ್ಷ್ಮಿಯು, ನಿನ್ನ ಕೋಪದಲ್ಲಿಯೇ ಹಾಲಾಹಲ ವಿಷವು, ನಿನ್ನ ಮಾತುಗಳಲ್ಲಿಯೇ ಅಮೃತವು, ನಿನ್ನ ಭುಜಗಳಲ್ಲಿಯೇ ಅಶ್ವಿನಿ ದೇವತೆಗಳು ವಾಸಿಸುತ್ತಿರುವರು. ಭೂಮಿಯಲ್ಲಿರುವ ಯತ್ಕಿಂಚಿದ್ ವಸ್ತುವು ಸಹ ಭೂಮಂಡಲದ ಅಧಿಪತಿಯಾದ ನಿನ್ನಲ್ಲಿಯೇ ಇರುವುದು. ನೀನು ಸಕಲ ದೇವತಾಮಯನಾಗಿರುವೆ. ಆದುದರಿಂದ ನಿನಗೆ ಮುಂದೆ ಆಗಲಿರುವ ಮಂಗಳವು ಯಥಾರ್ಥವಾಗಿಯೂ ನನಗೆ ಸಮಗ್ರವಾಗಿ ತಿಳಿದಿರುವುದು. ಎಲೈ ರಾಜನೇ, ಇಂದು ಮೊದಲುಗೊಂಡು 18ನೆಯ ದಿನದ ಪ್ರಾತಃ ಕಾಲದಲ್ಲಿ ಒಬ್ಬನೊಬ್ಬ ಬ್ರಾಹ್ಮಣನು ಉತ್ತರ ದಿಕ್ಕಿನಿಂದ ಬಂದು ನಿನಗೆ ತತ್ವೋಪದೇಶವನ್ನು ಮಾಡುವನು. ಇದು ನಿಶ್ಚಯವು. ಮಹಾಮತಿಯಾದ ಭೂಪಾಲಕನೇ, ಆತನು ಹೇಳಿದ ಮಾತುಗಳನ್ನು ನೀನು ವಿಚಾರಿಸದೆಯೇ ನಂಬಿ ಅವುಗಳಂತೆ ನಡೆಯಬೇಕು. ಅದರಿಂದಲೇ ನಿನ್ನ ಮನಸ್ಸಿನಲ್ಲಿರುವ ಬಯಕೆಯೆಲ್ಲವೂ ಸಿದ್ಧಿಸುವುದು. ಇಂತೆಂದು ರಾಜನನ್ನು ವಂದಿಸಿದವನಾಗಿ ಆ ಬ್ರಾಹ್ಮಣನು ಆತನ ಅನುಜ್ಞೆಯನ್ನು ಪಡೆದು ಸಂತೋಷದಿಂದ ತನ್ನ ಆಶ್ರಮವನ್ನು ಪ್ರವೇಶಿಸಿದನು. ಆ ಮಹಾರಾಜನು ಸಹ ಪರಮಾಶ್ಚರ್ಯ ಭರಿತನಾದನು. ಇಂತು ವಿಘ್ನೇಶ್ವರನಿಂದ ಸಕಲ ಕ್ಷೇತ್ರವು ವಶಗೊಳಿಸಲ್ಪಟ್ಟಿತು. ಪುರಜನರು, ಅಂತಃಪುರ ಸ್ತ್ರೀಯರು, ಮಹಾರಾಜನು ಮೊದಲಾದವರೆಲ್ಲರೂ ತನ್ನ ಮಾಯೆಯಿಂದ ಆವೃತರಾಗಿದ್ದರು. ಆಗ ಗಣಪತಿಯು ತಾನು ಕೃತಾರ್ಥನಾದನೆಂದು ತಿಳಿದುಕೊಂಡು ಅನೇಕ ರೂಪಗಳಾಗಿ ತನ್ನ ಶಕ್ತಿಯನ್ನು ವಿಭಾಗ ಮಾಡಿ ಕಾಶಿಯಲ್ಲಿಯೇ ವಾಸ ಮಾಡುವವನಾದನು. ಕುಂಭೋದ್ಭವನಾದ ಅಗಸ್ತ್ಯನೇ, ಪೂರ್ವದಲ್ಲಿ ದಿವೋದಾಸನು ಯಾವ ಆಸನವನ್ನು ಅಲಂಕರಿಸಿದ್ದನೋ ಅದನ್ನೇ ವಿಘ್ನೇಶ್ವರನು ತನ್ನ ಸ್ಥಾನವನ್ನಾಗಿ ಮಾಡಿಕೊಂಡು ಕಾಶಿಯಲ್ಲಿ ನೆಲೆಸಿದನು. ಬಳಿಕ ರಾಜನಾದ ದಿವೋದಾಸನು ಮಹಾವಿಷ್ಣುವಿನ ಮೂಲಕವಾಗಿ ನಗರದಿಂದ ಹೊರಡಿಸಲ್ಪಟ್ಟು ಆ ನಗರವೆಲ್ಲವೂ ವಿಶ್ವಕರ್ಮನಿಂದ ಪುನಃ ನೂತನವಾಗಿ ಅಲಂಕರಿಸಲ್ಪಟ್ಟಿತು. ಆಗ ಮಹಾದೇವನು ಮಂದರಾಚಲವನ್ನು ಬಿಟ್ಟು ಸುಂದರ ನಗರಿಯಾದ ವಾರಾಣಸಿಯನ್ನು ಪ್ರವೇಶಿಸಿದ ಕ್ಷಣದಲ್ಲಿಯೇ ಪ್ರಥಮದಲ್ಲಿ ಗಣಪತಿಯನ್ನು ಬಹುವಿಧವಾಗಿ ಸ್ತೋತ್ರ ಮಾಡಿದನು. ಅಗಸ್ತ್ಯನು ಹೇಳುತ್ತಾನೆ, ದೇವದೇವನು ಷಡ್ಗುಣೈಶ್ವರ್ಯ ಭರಿತನೂ ಆದ ಮಹೇಶ್ವರನಿಂದ ಗಜಮುಖನು ಹೇಗೆ ಸಂಸ್ತುತನಾದನು, ಆ ವಿನಾಯಕನು ತನ್ನನ್ನು ಬಹುವಿಧವಾಗಿ ವಿಭಾಗ ಮಾಡಿಕೊಂಡುದಾದರೂ ಹೇಗೆ? ಕಾಶಿ ನಗರಿಯಲ್ಲಿ ಆತನು ಯಾವ ಯಾವ ಹೆಸರಿನಿಂದ ಸ್ಥಾಪಿತನಾಗಿರುವನು? ಎಲೈ ಷಣ್ಮುಖ ಸ್ವಾಮಿಯೇ, ಈ ವಿಷಯಗಳೆಲ್ಲವನ್ನು ವಿಸ್ತಾರವಾಗಿ ಕೇಳಲಿಚ್ಛಿಸುತ್ತಿರುವ ನನಗೆ ನಿರೂಪಿಸುವವನಾಗು. ಇಂತು ಕುಂಭಸಂಭವನಾಡಿದ ಮಾತುಗಳನ್ನು ಕೇಳಿ ಷಡಾನನನು ಗಣಾಧಿಪನ ಗಣಾಧಿನಾಯಕನ ಪುಣ್ಯತಮವಾದ ಕಥೆಯನ್ನು ಅಮೂಲಾಗ್ರವಾಗಿ ಆತನಿಗೆ ಹೇಳಲು ಉಪಕ್ರಮಿಸಿದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಗಣೇಶ ಮಾಯಾ ಪ್ರಪಂಚ ವರ್ಣನವೆಂಬ 56ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.